ಯಾರಿಗೆ ಹೇರ್ ಉದ್ದ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ, ಅವರಂತೂ ಇದನ್ನು ನೀವು ಹೇರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದಲ್ವ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಖುಷಿಯಲ್ಲಿ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ನೀವು ಒಂದ್ಸಲ ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಉದ್ದ ಹೇರ್ ಬೆಳಿಲಿಕ್ಕೆ ಒಂದು ರೆಮಿಡಿಯನ್ನು ತಂದಿದ್ದೀನಿ. ಕೆಲವೊಬ್ಬರಿಗೆ ಹೇರ್ ಇರುತ್ತೆ, ಉದ್ದನೇ ಬೆಳೆಯಲ್ಲ. ಕೆಲವೊಬ್ಬರಿಗೆ ಹೇರೇ ಇರಲ್ಲ, ಅವರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಒಟ್ಟಾರೆಯಾಗಿ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಹೇರು ತುಂಬ ಚೆನ್ನಾಗಿರುತ್ತೆ, ಹೇರು ಗ್ರೋತ್ ಆಗುತ್ತೆ, ಉದ್ದವಾಗಿ ಬೆಳೆಯುತ್ತೆ, ಹೇರು ಶೈನಿಂಗ್ ಆಗಿರುತ್ತೆ, ಹೇರು ಲುಕ್ಕಾಗಿ ಕಾಣುತ್ತೆ. ನಾವೇನಾದರೂ ಹೊರಗಡೆ ದಿಢೀರಂತ ಹೋಗಬೇಕು ಅಂದರೆ ಈ ರೆಮಿಡಿಯನ್ನು ಅಪ್ಲೈ ಮಾಡಿಕೊಂಡು ಹೋದರೆ ನಮ್ಮ ಹೇರು ಎಷ್ಟು ಚೆಂದ ಕಾಣುತ್ತೆ ಅಂದರೆ ರೇಷ್ಮೆ ಎಳೆ ಥರ ನಮ್ಮ ಹೇರ್ ಆಗುತ್ತೆ. ತುಂಬ ಸ್ಮೂತಾದ ಸಿಲ್ಕಿ ಹೇರ್ ನಮ್ದಾಗುತ್ತೆ. ಓಕೆನಾ, ತುಂಬ ಬೆನಿಫಿಟ್ಸ್ ಇದೆ. ನಾನು ಯಾವ ರೀತಿ ರೆಮಿಡಿ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ, ಹಾಗೆ ರಿಸಲ್ಟು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಅಂದರೆ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟನ್ನು ಹಾಕಿ, ನನಗೆ ತಿಳಿದಿರುವಂತಹ ವಿಡಿಯೋವನ್ನು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಯಿತಾ, ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವನ್ನು ಹೇಳ್ತೀನಿ. ಹಾಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ತಿಳಿಸ್ತೀನಿ. ಓಕೆನಾ, ನೋಡಿ ನನ್ನ ಹೇರ್ ಒಂದ್ಸಲ ನೋಡ್ಕೊಂಬನ್ನಿ. ನೋಡಿ, ನಾನು ಇದನ್ನು ರಿಸಲ್ಟ್ ಕಂಡುಕೊಂಡು ನಿಮ್ಮ ಎದುರುಗಡೆ ನಿಂತಿರೋದು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ 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 ಎಷ್ಟು ಉದ್ದ ಇದೆ ಅಲ್ವಾ? ನನಗೂ ತುಂಬ ಆಸೆ ಇತ್ತು. ಏನು ಗೊತ್ತಾ, ನನ್ನ ಹೇರು ಗಿಡ್ಡ ಮಾಡ್ಕೊಂಡಿರೋದು. ನನ್ನ ಹೇರು ಮೊದಲಿಂದನೂ ಯಾವಾಗಲೂ ಉದ್ದನೇ ಇತ್ತು, ಆದರೆ ನಾನು ಗಿಡ್ಡ ಬೇಕು ಅಂತ ಗಿಡ್ಡ ಮಾಡ್ಕೊಂಡಿರೋದು. ಎಷ್ಟು ಗಿಡ್ಡ, ಬಾಬ್ ಕಟ್ ಸಹ ಮಾಡ್ಕೊಂಡಿದ್ದೀನಿ. ಓಕೆನಾ, ಸುಮ್ಮನೆ ಹಾಗೆ ಬಿಟ್ಕೊಂಡು ಹೋಗ್ತಿದ್ದೆ. ಬಾಬ್ ಕಟ್ ಮಾಡಿಕೊಂಡು ಏನು ಹೇರ್ ಬ್ಯಾಂಡ್ ಒಂದು ಹಾಕ್ಕೊಳ್ತಿದ್ದೆ, ಇಲ್ಲಾಂದರೆ ಕ್ರಾಸಿಂದ ಬಾಚ್ಕೊಂಡು ಹೊರಟೋಗ್ಬಿಡ್ತಿದ್ದೆ. ಇಷ್ಟು ಗಿಡ್ಡ ಅಂದರೆ ಇಲ್ಲೂ ನಿಲ್ಲಲ್ಲ, ಅಷ್ಟು ಗಿಡ್ಡ ಮಾಡ್ಕೊಂಡಿರೋದು ಇದೆ. ಈಗ ನನಗೆ ಉದ್ದ ಬೆಳೆಸಬೇಕು ಅನಿಸಿತ್ತು, ನಾನು ಉದ್ದ ಬೆಳೆಸಿದ್ದೀನಿ. ಇದೇ ರೀತಿ ನಾನು ತುಂಬ ಸಲ ಇದೇ ಥರ ಮಾಡಿರೋದು. ಗಿಡ್ಡ ಕೂದಲಿಟ್ಕೊಳ್ಳೋದು, ಕೆಲವೊಮ್ಮೆ ಉದ್ದ ಹೇರ್ ಮಾಡ್ಕೊಳ್ಳೋದು. ನೋಡಿ ನನ್ನ ಹೇರು ಎಷ್ಟು ಉದ್ದ ಇದೆ ಅಲ್ವಾ? ನೋಡಿ ಹೆಂಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ನಾನು ಇದೇ ರೀತಿ ಮನೆಯಲ್ಲಿ ಹೀಗೆ ನಾನು ಹೇರ್ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತೀನಿ. ಉದ್ದನೇ ಇದೆ, ಇನ್ನೂ ಸ್ವಲ್ಪ ಉದ್ದ ಬೆಳೆಸಬೇಕು. ಇನ್ನೊಂದು 4 ಇಂಚು ಉದ್ದ ಬೆಳೆಸ್ಕೊಂಡ್ರೆ ಸ್ಟಾಪ್ ಮಾಡೋದು ಅಲ್ಲೇ, ಮತ್ತು ಉದ್ದ ಬೆಳೀಲಿಕ್ಕೆ ಕೊಡಲ್ಲ. ಅದಕ್ಕೂ ಉದ್ದ ಆಯಿತು ಅಂದರೆ ಕಿರಿಕಿರಿ ನನಗೆ. ಓಕೆನಾ, ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ನೀವು ಕೂಡ ನೋಡಿ, ಪೂರ್ತಿ ವಿಡಿಯೋ ನೋಡಿ ಒಂದ್ಸಲ ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಓಕೆನಾ, ನಾನು ಗ್ಯಾರಂಟಿ. ಒಂದು ಪಾತ್ರೆ ತಗೊಂಡಿದ್ದೀನಿ, 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ನನ್ನ ಹೇರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ. ಓಕೆನಾ, ಇದಕ್ಕೆ ರೋಸ್ಮೇರಿ ಲೀವ್ಸನ್ನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಸಬೇಕು. ನಾವು ಎಷ್ಟು ನೀರು ತೊಗೊಂಡಿದ್ದೀವಿ ಅಲ್ವಾ, ಅದರ ಅರ್ಧಕ್ಕಿಂತ ಕಡಿಮೆ ಆಗಬೇಕು, ಅಷ್ಟು ಕುದಿಸಬೇಕು. ಓಕೆನಾ, ಹಾಗೆ ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿ ಅಂದರೆ ಕಟ್ ಮಾಡಿರೋದು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಜ್ಜಿಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸಿಗೂ ಕೂಡ ಹಾಕ್ಬೋದು. ನನಗಿಲ್ಲಿ ಈರುಳ್ಳಿ ರಸ 1 ಟೇಬಲ್ ಸ್ಪೂನ್ ಇದ್ದರೆ ಸಾಕು, ಹಾಗಾಗಿ ನಾನು ಸ್ವಲ್ಪ ಜಜ್ಜಿ ತೆಗಿತಾ ಇದ್ದೀನಿ. ಓಕೆನಾ, ಪ್ರಮಾಣ ಈ ರೀತಿಯೇ ಇರಬೇಕು. ನನ್ನ ಹೇರಿಗೆ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಲ್ವ, 1 ಟೇಬಲ್ ಸ್ಪೂನ್ ಈರುಳ್ಳಿ ರಸ. ನೀವೇನಾದರೂ ಇನ್ನು ಜಾಸ್ತಿ ಮಾಡ್ತೀರಾ ಅಂದರೆ 2 ಟೇಬಲ್ ಸ್ಪೂನ್ ಈರುಳ್ಳಿ ರಸ ಹಾಕ್ಕೊಳ್ಳಿ. ತುಂಬ ಹಾಕಲಿಕ್ಕೆ ಹೋಗಬೇಡಿ. ಓಕೆನಾ, ದೊಡ್ಡ ಈರುಳ್ಳಿ ಎಲ್ಲ ತೊಗೊಂಡು ಹಾಕಲಿಕ್ಕೆ ಹೋಗಬಾರ್ದು, ತುಂಬ ಘಾಟ್ ಇರುತ್ತೆ. ಒಂದು ಪ್ರಮಾಣ ಅಂತ ಮಾಡಿದಾಗ ನಮ್ಮ ಹೇರಿಗೆ ತುಂಬ ಒಳ್ಳೆಯದು, ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ಇದು ನಾವು ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಹೇರಿಗೆ ಪ್ರಾಬ್ಲಮ್ ಆಗ್ಬೋದು, ಸೈಡ್ ಎಫೆಕ್ಟ್ ಆಗ್ಬೋದು. ಆಯಿತಾ, ನೋಡಿ ಈಗ ನಾನು ಇದನ್ನು ಕುದಿಸಿದ್ದೀನಿ ಅಲ್ವಾ, ರೋಸ್ಮೇರಿ ಲೀವ್ಸನ್ನು. ನನಗಿದು ಅರ್ಧಕ್ಕಿಂತ ತುಂಬ ಕಡಿಮೆ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಸಿಕ್ಕಿದೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನು ಈರುಳ್ಳಿ ರಸ ಸೇರಿಸ್ತೀನಿ. ಈ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. 4 ಟೇಬಲ್ ಸ್ಪೂನು ಇದು, 1 ಟೇಬಲ್ ಸ್ಪೂನು. ಹೀಗೆ ಮಾಡಿಕೊಂಡ್ರೆ ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಉದ್ದವಾಗಿ ಬೆಳೆಯುತ್ತೆ. ಹೇರಿನ ಬುಡ ಎಲ್ಲ ತಂಪಾಗಿರುತ್ತೆ. ಹಾಗೆ ನಮ್ಮ ಹೇರಲ್ಲಿ ಏನಾದರೂ
ಕ್ರಿಮಿಗಳಿದ್ರೂ ಕೂಡ ಹೊರಟೋಗಿ ನಮ್ಮ ಹೇರಿನ ಬುಡ ಬೇರೆಲ್ಲ ತುಂಬ ಚೆನ್ನಾಗಿದ್ದು ಹೇರು ಗ್ರೋತ್ ಆಗುತ್ತೆ. ಓಕೆನಾ? ಈ ಪ್ರಮಾಣದಲ್ಲಿ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇರು ಎಷ್ಟಿದೆ ಅಷ್ಟು ಮಾಡಿದ್ದೀನಿ. ತುಂಬ ಹೇರು ನಿಮಗಿದೆ ಅಂದರೆ ನಾನು ಹೇಳಿರೋ ಪ್ರಕಾರ ಅಂದರೆ ನೀವು ಡಬಲ್ ಮಾಡಬೇಕಾಗತ್ತೆ. ಓಕೆನಾ? ಆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ರೋಸ್ಮೇರಿ ಲೀವ್ಸು ಕೂಡ ನಮ್ಮ ಹೇರು ತುಂಬ ಬೆಳೀಲಿಕ್ಕೆ, ನಮ್ಮ ಹೇರು ಬುಡ ಎಲ್ಲ ತುಂಬ ತಂಪಾಗಿರಲಿಕ್ಕೆ, ಕೂದಲು ಹುಟ್ಟಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದು ರೋಸ್ಮೇರಿ ಲೀವ್ಸ್. ಇದು ತುಂಬ ರೊಕ್ಕ ಇಲ್ಲ, ಇದಕ್ಕೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ. ಇದು ಮಾರ್ಕೆಟಿಂದ ತಂದಿರೋದು. ನೀವೇನಾದರೂ ಮನೆಯಲ್ಲೇ ಬೆಳಿತೀರಿ ಅಂದರೆ ಮನೆಯಲ್ಲೇ ಸಿಕ್ಕಿರುವಂತಹ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು ನಮ್ಮ ಹೇರಿಗೆ. ಓಕೆನಾ? ಈ ರೀತಿ ಮಾಡಿದಾಗ ನಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಮನೇಲಿ ಬೆಳೆದಿರೋದು ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ವಾ, ಅದು ನೀವು 1 ಟೇಬಲ್ ಸ್ಪೂನ್ ಹಾಕ್ಬೋದು, ಅದರದ್ದು ಜ್ಯೂಸ್ ತೆಗೆದು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟಾಗ ಇದು ಒಂದು ರೀತಿ ಜೆಲ್ ಥರ ಆಗುತ್ತೆ. ನೀವು ನೋಡಿ, ಈಗ ಜೆಲ್ ಥರ ಆಗುತ್ತೆ. ತುಂಬನೇ ಸ್ಟ್ರಾಂಗಿರುವ ಹೇರ್ ಫೇಕ್ ಅಂತ ಹೇಳ್ಬೋದು. ಏನು ಗೊತ್ತಾ, ನಮ್ಮ ಹೇರು ತುಂಬ ಉದ್ದವಾಗಿ ಬೆಳೆಯುತ್ತೆ, ಹೇರು ಕೂಡ ಹುಟ್ಟಿ ಬರುತ್ತೆ. ಯಾರಿಗೆ ಹೇರ್ ಉದ್ದ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ, ಅವರಂತೂ ಇದನ್ನು ನೀವು ಅಪ್ಲೈ ಮಾಡಿ. ಇದು ವಾರಕ್ಕೊಮ್ಮೆ ನೀವು ಅಪ್ಲೈ ಮಾಡಿದರೆ ಸಾಕು. ಡೈಲಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದಾದರೂ ನಾವು ಕೆಲವೊಂದನ್ನು ವಾರಕ್ಕೆ 1 ಸಲ ಅಥವಾ 2 ಸಲ ಈ ರೀತಿ ಪ್ರಮಾಣ ಅಂತ ಇದೆ, ಆ ಪ್ರಮಾಣದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಯಿತು. ಇದಕ್ಕೆ ಬೇಕಂದರೆ ನೀವು ಹೇರ್ ಆಯಿಲು ಕೂಡ ಹಾಕೋಬೋದು. ಓಕೆನಾ? ನಾನು ಮೊದಲೇ ಹೇರಿಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಾನು ಹಾಕಿಲ್ಲ. ಈಗ ನೋಡಿ, ನಾನು ಅಪ್ಲೈ ಮಾಡ್ಕೋತೀನಿ. ಈ ಥರ ಎಲ್ಲ ನಮ್ಮ ಹೇರಿನ ಬುಡ ಎಲ್ಲ ತಕ್ಕೋಬೇಕು, ಆ ಬೇರೆಲ್ಲ ತಕ್ಕೋಬೇಕು. ಬೇರೆಲ್ಲ ತಗೊಂಡಾಗ ಏನಾಗುತ್ತೆ, ಬೇರು ಗಟ್ಟಿಯಾಗತ್ತೆ. ಬೇರಿನ ಬುಡದಲ್ಲಿ ಇರುವಂತಹ ಬೇರು ಅಂದರೆ ಚಿಕ್ಕ ಚಿಕ್ಕ ಬೇರು ಸತ್ತೋಗಿರುತ್ತೆ ಅಲ್ವಾ, ಆ ಬೇರೆಲ್ಲ ಚಿಗುರ್ಕೊಳ್ಳುತ್ತೆ ಆ ಥರ. ಓಕೆನಾ? ಒಂದು ಹೇರ್ ಇದೆ ಅಂದರೆ ಅದರಲ್ಲಿ ಒಂದೇ ಹೇರು ಇರಲ್ಲ, ಅದ್ರ ಬುಡದಲ್ಲಿ ಸಾವಿರಾರು ಬೇರುಗಳು ಇರುತ್ತೆ ಅಲ್ವಾ. ಆ ಬೇರೆಲ್ಲ ಚಿಗುರ್ಕೊಂಡು ನೀಟಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇರುವಂಥ ಹೇರು ಕೂಡ ಉದ್ದವಾಗಿ ಬೆಳೆಯುತ್ತೆ. ಈರುಳ್ಳಿ ರಸ, ರೋಸ್ಮೇರಿ ಲೀವ್ಸು, ಹಾಗೆ ಅಲೋವೆರಾ ಜೆಲ್ಲು ಈ ಥರ ಹಾಕಿದಾಗ ಇದಕ್ಕೆ ಬೇಕಂದರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕೋಬಹುದು. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಅಲ್ವಾ ಹೇರಿಗೆ, ಫುಲ್ಲು ಆಯಿಲ್ ಹಾಕಿರೋದ್ರಿಂದ ಅದನ್ನು ಹಾಕಿಲ್ಲ. ನೀವು ಬೇಕಂದರೆ ಆಯಿಲನ್ನು 1-2 ಟೇಬಲ್ ಸ್ಪೂನನ್ನು ಹಾಕೋಬಹುದು. ಓಕೆನಾ? ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಮ್ಮ ಹೇರು ಅಂದರೆ ಹಿಂದ್ಗಡೆ ತಲೆಯ ಹಿಂದ್ಗಡೆ ಇನ್ನೊಂದು ಪಕ್ಕ ಆ ಕಡೆ ಈ ಕಡೆ ಎಲ್ಲ ನಮ್ಮ ಹೇರು ಎಲ್ಲೆಲ್ಲಿ ಬೆಳೆಯುತ್ತೆ ನೋಡಿ, ಅಲ್ಲೆಲ್ಲೇ ಅಪ್ಲೈ ಮಾಡ್ಕೋಬೇಕು. ಕೆಲವೊಂದು ಸಲ ನಮಗೆ ಹೇರು ಉದ್ರಿ ಹೋಗುವಂತಹ ಜಾಗ ಗೊತ್ತಾಗತ್ತೆ. ನಮ್ಮ ತಲೆಯ ಅಕ್ಕಪಕ್ಕ ಮುಂದ್ಗಡೆ ಎಲ್ಲ ಸ್ವಲ್ಪ ಉದುರುತ್ತಲ್ವ, ಗೊತ್ತಾಗ್ಬಿಡತ್ತೆ ಹೇರ್ ಎಲ್ಲಿ ಉದುರಿದೆ ಅಂತ. ಆ ಜಾಗದಲ್ಲೂ ಕೂಡ ಅಪ್ಲೈಯನ್ನು ಮಾಡ್ಕೋಬೇಕು. ನೀವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜು ಕೂಡ ಮಾಡ್ಬೋದು. ಓಕೆನಾ? ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಏನು ನಮ್ಮ ಹೇರಿನ ಬುಡ ಎಲ್ಲ ತೊಗೋಬೇಕು, ಅದನ್ನು ತಗೊಂಡು ನಮ್ಗೆ ಒಳ್ಳೆ ರಿಸಲ್ಟು ಸಿಕ್ಬಿಡತ್ತೆ. ಓಕೆನಾ? ಹಾಗೆ ನಾವು ಇದನ್ನು ಅಪ್ಲೈ ಮಾಡಿ 1 ಅವರು 2 ಅವರು ಹೀಗೆ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ಓಕೆನಾ? ನೀವು ಅಂದ್ಕೋಬೋದು ಈರುಳ್ಳಿ ರಸ ಹಾಕಿದರೆ ಸ್ಮೆಲ್ ಬರ್ಬೋದು ಅಂತ. ಯಾವುದೇ ರೀತಿಯ ಸ್ಮೆಲ್ ಬರಲ್ಲ. ಓಕೆನಾ? ಅದಕ್ಕೆ ನಾವು ಬಾಕಿ ಎಲ್ಲ ಹಾಕಿರ್ತೀವಿ ಅಲ್ವಾ, ರೋಸ್ಮೇರಿ ಲೀವ್ಸ್ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಯಾವುದೇ ಸ್ಮೆಲ್ಲು ಕೂಡ ಬರಲ್ಲ. ನಾವು ಅದನ್ನೇ ಜಜ್ಜುತ್ತೀವಿ, ರಸ ಬರೋ ತನಕ ಸ್ಮೆಲ್ ಇರುತ್ತೆ. ನಾವು ಮಿಕ್ಸ್ ಮಾಡಿದಾಗ ಸ್ಮೆಲ್ ಬರಲ್ಲ. ಓಕೆನಾ? ನೋಡಿ, ನಾನು ಈ ರೀತಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜನ್ನು ಕೊಟ್ಕೋಬೇಕು. ಓಕೆನಾ? ನಮ್ಮ ಹೇರ್ ತಲೆ ಹಿಂಭಾಗಕ್ಕೆ, ಮುಂಭಾಗಕ್ಕೆ, ಕೆನ್ನೆಯ ಭಾಗಕ್ಕೆಲ್ಲ ಅಪ್ಲೈ ಮಾಡಬೇಕು. ಹಾಗೆ ಸ್ವಲ್ಪ ಹೇರಿನ ತುದಿ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಕೂದಲಿನ ತುದಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ನಾನು ನಿಮ್ಗೆ ರಿಸಲ್ಟೇ ತೋರಿಸ್ತೀನಿ, ಅಷ್ಟು ಚೆನ್ನಾಗಿ ಹೇರು ಕಾಣ್ತಾ ಇದೆ. ತುಂಬಾ ಲುಕ್ಕಾಗಿ ಕಾಣುತ್ತೆ. ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ ನೋಡಿ ಅಲ್ವಾ, ಚೆನ್ನಾಗೇ ಕಾಣುತ್ತೆ ಅಲ್ವಾ. ಇದು ಇನ್ನೂ ಡ್ರೈ ಆಗಬೇಕು, ಒಳಗಡೆ ಎಲ್ಲ ಇನ್ನೂ ಒದ್ದೆ ಇದೆ. ಇನ್ನು ಸ್ವಲ್ಪ ಡ್ರೈ ಆದಮೇಲೆ ಇದು ಚೆನ್ನಾಗೇ ಕಾಣುತ್ತೆ. ಆದಷ್ಟು ನಾವು ಏನು ಮಾಡಬೇಕು ಗೊತ್ತಾ,
ಹೀಗೆ ಬಿಟ್ಕೊಂಡು ಇರಬೇಕಾಗತ್ತೆ. ಹೇರು ಫ್ರೀಯಾಗಿ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಹೀಗೆ ನಾವು ಮನೇಲಿರುವಾಗಲ್ಲ 1 hour ಎಲ್ಲ ಹೀಗೆ ಸುಮ್ಮನೆ ಬಿಟ್ಕೊಂಡಿರಬೇಕು. ಇಲ್ಲಿ ನಾವು ರಾತ್ರಿ ಮಲಗುವಾಗ ಜಡೆ ಹಾಕ್ಕೋಬೇಕು. ಅಂದರೆ ಈ ಸಿಕ್ಕೆಲ್ಲ ಬರಲ್ಲ, ಹಾಗೆ ಕೂದಲು ಕಟ್ಟಾಗೋ ಚಾನ್ಸಲ್ಲೇ ಇರಲ್ಲ. ಹಾಗಾಗಿ ಜಡೆ ಹಾಕ್ಕೊಂಡು ಮಲ್ಕೊಬಿಡಬೇಕು. ಬೆಳಿಗ್ಗೆಲ್ಲ ಡೇ ಟೈಮಲ್ಲಿ 1 hour ಎಲ್ಲ ಹೀಗೆ ಸುಮ್ಮನೆ ಒಂದು ಸಲ ಬಿಟ್ಕೊಂಡು ಇದ್ದರೆ ನಮ್ಮ ಹೇರು ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿರೋ ಹೇರು. ನನಗಂತೂ ತುಂಬ ಖುಷಿಯಾಗುತ್ತೆ ಗೊತ್ತಾ. ಹೇರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದಲ್ವ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಖುಷಿಯಲ್ಲಿ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿ. ಇಂತಹ ಹೇರು ನಿಮ್ಗೆ ಬೇಕು ಅಂದರೆ ನಾನು ಹೇಳೋ ರೀತಿಯಲ್ಲೇ ನೀವು ಒಂದು ಸಲ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ ನಿಮಗೆ. ಹಾಗೆ ಉದ್ದ ಹೇರು ಕೂಡ ನಿಮ್ಮದಾಗತ್ತೆ. ಓಕೆನಾ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಹೆಚ್ಚು ವಿಡಿಯೋವನ್ನು ಮತ್ತೆ ಹಾಕ್ತಾ ಇರ್ಬೋದಲ್ವ. ನನಗೆ ಹೆಚ್ಚು ಸಪೋರ್ಟ್ ನೀವು ಕೊಡ್ತೀರಿ ಅಂದರೆ ನಾನು ಒಳ್ಳೊಳ್ಳೆ ವಿಡಿಯೋನ ತಗೊಬರ್ತೀನಿ. ಓಕೆನಾ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.